ಸಿಂಗಲ್ ಲೈಫ್ ಬ್ಯಾಸರ ಬಂದು ನಮ್ಮ ದೋಸ್ತ್ ಇವತ್ತು ರೋಚಿಗೆ ಪ್ರಪೋಸ್ ಮಾಡೇ ಬಿಟ್ಟ ನೋಡ್ರಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಬೆಳಗ್ಗೆನೆ ಗಿಚ್ಚನಂಗೆ ರೆಡಿ ಆಗಿ ನಾನು ಹೊಂಟಿನ್ರಿ ನಾಷ್ಟ ಮಾಡಕ್ಕೆ. ದಾರ್ಯಾಗ ಹೋಗ್ಕತ್ತಾಗ ನಮಗೆ ಸಿಕ್ಕ್ರಿ ನಮ್ಮ ಡಾಗೇಶ್ ಬೈಗಳು. ಬಟ್ ಅವ್ರು ನೋಡಿದ್ರೆ ಏನೋ ಡೀಪ್ ಆಗಿ ರಿಸರ್ಚ್ ಮಾಡಕ್ ಹಚ್ಚಿದ್ರು. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ರೂಮ್ನಿಂದ ಸೀದಾ ಹಾಸ್ಟ್ಲಿಗೆ ಬಂದು ನಮ್ಮ ಹಾಸ್ಟ್ಲಿಗೆ ಇವತ್ತು ಅವಲಕ್ಕಿ ಮಾಡಿದ್ರಿ ಅಂತ ಅವಲಕ್ಕಿ ತಿಂದೆ ನೋಡ್ರಿ. ಅಲ್ಲಿಂದ ನಾಷ್ಟ ಮಾಡ್ಕೊಂಡು ನಾನು ಬಂದೆ ಸೀದಾ ನಮ್ಮ ಕಾಲೇಜ್ ಕಡೆಗೆ. ಇವತ್ತು ನಮಗೆ 10 ಗಂಟೆಯಿಂದ 2 ಗಂಟೆ ತನಕ ಕೆಮಿಸ್ಟ್ರಿ ಲ್ಯಾಬ್ ಇತ್ತು. ಕೆಮಿಸ್ಟ್ರಿ ಲ್ಯಾಬ್ ಮುಗಿದಾದ್ಮೇಲೆ ಬಾಟ್ನಿ ಮತ್ತು ಇಂಗ್ಲೀಷು ಇಂಟರ್ನಲ್ಸ್ ಕೂಡ ಇದ್ವು ರೀ. ಇಂಟರ್ನಲ್ಸ್ಗೆ ಏನು ಓದಿಲ್ಲ ಅಂತಂದು ನಮ್ಮ ಲ್ಯಾಬ್ ಸ್ಟಾರ್ಟ್ ಆಗಕ್ಕೆ ಇನ್ನೂ ಒಂದು ತಾಸು ಇತ್ತು ರೀ. ಅದಕ್ಕೆ ಸ್ವಲ್ಪ ಓದಮ್ಮಂತಂದು ಲೈಬ್ರರಿಗೆ ಹೋದ್ನಿ ರೀ. 10 ಗಂಟೆ ಆಯ್ತಂದು ನಾನು ಬಂದೆ ರೀ ಕೆಮಿಸ್ಟ್ರಿ ಲ್ಯಾಬ್ ಕಡೆ. ಅಲ್ಲಿ ನೋಡಿದ್ರೆ ನಮ್ಮ ಹುಡುಗರು ಆಲ್ರೆಡಿ ಬಂದು ನಿಂತಿದ್ರು. ಎಷ್ಟಾಯ್ತು ಟೈಮ್? ನಮ್ಮ ಫ್ರೆಂಡು ಕೈಯಾಗೊಂದು ಓ ಹಿಡ್ಕೊಂಡು ಕುಂತಿದ್ದಾರೆ. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಂತ ಕೇಳಿದಾಗ ಅವ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನ ಕೇಳ್ರಿ ನೀವೇ. And this is a stem, and here we can see this one is a stigma style. Here we can see the lower surface ovary. This one is a filament. This one is a pollen, and here pollen sacs are there. 2 pollen sacs. Which type of pollination occurs in this? Wind pollination It depends on the flower. Flower. Anemophily. insect pollination Pollination are of 3 types: anemophily, zygophily, hydrophily. Anemophily means air. Through wind it happens pollination, and zygophily means through animals, and from hydrophily means through water. It depends on the plants and the surroundings of their surrounding area and environmental. ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಫ್ರೆಂಡ್ ಏನು ಯಾರಿಗೆ ಪ್ರಪೋಸ್ ಮಾಡೋಕೆ ಹೋಗ್ತದಲ್ರಿ. ಬಟ್ ಅವನು ಪ್ರಪೋಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಹಚ್ಚಿದೆ ನೋಡ್ರಿ. ಎಲ್ಲರೂ ಹುಡುಗಿಯರಿಗೆ ಪ್ರಪೋಸ್ ಮಾಡಿದ್ರಿ, ಹುಡುಗರು ಪ್ರಪೋಸ್ ಮಾಡಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಅಲ್ಲಿಂದ ಟೈಮ್ ಆಯ್ತಂತ ನಾವು ಹೋದಿವ್ರಿ ಸೀದಾ ಕೆಮಿಸ್ಟ್ರಿ ಲ್ಯಾಬಿಗೆ. ಲ್ಯಾಬ್ ಮುಗಿಸ್ಕೊಂಡು ನಾವು ಬಂದಿವ್ರಿ ಲೈಬ್ರರಿ ಕಡೆಗೆ. ಲೈಬ್ರರಿ ಕಡೆಗೆ ಬಂದಾಗ ನಮ್ಮ ದೋಸ್ತನ ಬ್ಯಾಗ್ನಿಂದ ಒಂದು ತಿಗಣೆ ಬಂದ್ಬಿಟ್ಟಿತ್ತು ನೋಡ್ರಿ. ಇವನು ಅದನ್ನು ಕೊಲ್ಲಕ್ಕೆ ಹಚ್ಬಿಟ್ಟ ನೋಡ್ರಿ. ನೋವಿದೆ, ಆಕ್ರೋಶ ಇದೆ. A few moments later. ಅಲ್ಲಿಂದ ಸೀದಾ ಬೇಕರಿಗೆ ಬಂದಿವ್ರಿ. ನಮ್ಮ ದೋಸ್ತ ಹ್ಯಾಪಿ ಬಿಸ್ಕೆಟ್ ಕೊಡಿಸಿದ, ಅದನ್ನು ತಿಂದ್ವಿ. ನಾಗರಾಜಂದು ಫೋನ್ ಕಳೆದ್ಬಿಟ್ಟ ನೋಡ್ರಿ ಆಳಾಗ. ಈ ಜುಬ್ಲಿ ಸರ್ಕಲ್ದಾಗ ನಮಗೆ ಇಂಟರ್ನಲ್ ಎಕ್ಸಾಮ್ಸ್ ಇರೋದ್ರಿಂದ ವೀಡಿಯೋಸ್ ಭಾಳ ರೆಕಾರ್ಡ್ ಮಾಡೋಕೆ ಆಗಲ್ಲ ರೀ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಮ್ರಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ.